ಮತ್ತು ನಮ್ಮ ತಂದೆ ಅದೇ ಯಾವಾಗಲೂ ಹೇಳೋರು, ನಾವು ಬೆಳೆದು ಬಂದ ಹಳ್ಳಿಗೆ ಏನಾದರೂ ಒಂದು ತಿರುಗಿ ಒಂದು ಚಿಕ್ಕ ಕಾಣಿಕೆ ನಾವು ಕೊಡಬೇಕು ಅನ್ನೋದನ್ನು. ಮತ್ತು ಯಾವಾಗಲೂ ನಾನು ಕೇಳ್ತಾ ಇದ್ದಿದ್ದು ಮಾತು ಏನಂದರೆ, ನೀರಿಗಾಗಿ ಯುದ್ಧ ನಡೆಯುತ್ತೆ, ನೀರಿಗಾಗಿ ಯುದ್ಧ ನಡೆಯುತ್ತೆ. ಆಗ ನಾನೊಂದು ಗೋಲ್ ಇಟ್ಕೊಂಡೆ, ನಾನು ಏನಾದರೂ ಮಾಡಿದರೆ ಅದು ಪರಿಸರಕ್ಕೆ ಮಾಡಬೇಕು ಅಂತ ಹೇಳಿ. ಪರಿಸರ ಅಂತ ಹೇಳಿದ್ರೆ ತುಂಬ ವಿಶಾಲ, ಅದಕ್ಕೆ ಅದರಲ್ಲಿ ಫೋಕಸ್ ಮಾಡೋಣ ಅಂತ ಹೇಳಿಬಿಟ್ಟು ನೀರು, ಮಣ್ಣು, ಹಸಿರೀಕರಣ ಈ ಮೂರನ್ನು ನಾನು ಆಯ್ಕೆ ಮಾಡಿಕೊಂಡೆ. ಸಮಾಜ ಸೇವೆ ಅನ್ನೋದು ನಮ್ಮ ತಂದೆ ತಾಯಿಯಿಂದ ನಾನು ಕಲಿತೆ. ನನ್ನನ್ನು ನಾನು ನನ್ನ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋದಕ್ಕೆ ಅವರೇ ಇಲ್ಲ ಒಂಥರ ಕಾರಣ ಅಂತ ಹೇಳ್ಬೋದು. ಅವಾಗ ಇಲ್ಲಿ ಕೋಲಾರದಲ್ಲಿ ಒಂದು ಗ್ರಾಮ ವಿಕಾಸ ಅಂತ ಒಂದು ಸಂಸ್ಥೆ ಇತ್ತು. ಅಲ್ಲಿ ನನ್ನ ಫ್ರೆಂಡ್ ಒಬ್ಬಳು ಬಂದಿದ್ಲು. ಹಾಗಾಗಿ ಅವಳು ಹೇಳಿದ್ಲು, ನಿನಗೆ ಹೇಗಿದ್ದರೂ ಮೊದಲಿಂದನೂ ಏನಾದರೂ ಸೇವೆ ಮಾಡಬೇಕು ಈ ಥರ ಅನ್ನೋದು ಜಾಸ್ತಿ, ಹಾಗಾಗಿ ಇಲ್ಲಿ ಬಂದರೆ ನಿನಗೊಂದು ಒಳ್ಳೆಯ ಅವಕಾಶ ಇದೆ ಅಂತ ಹೇಳಿ. ಆಮೇಲೆ ನಾನು ಕೆಲಸ ಅರಸಿ ಕೋಲಾರಕ್ಕೆ ಬಂದೆ. ಕೋಲಾರ ಬಂದು ಗ್ರಾಮ ವಿಕಾಸ ಅಂತ ಒಂದು ಸಂಸ್ಥೆನಲ್ಲಿ ಕೆಲಸ ಮಾಡಿದೆ. ನಾನು ಫೀಲ್ಡ್ ಫೆಸಿಲಿಟೇಟರ್ ಆಗಿ ಕೆಲಸ ಮಾಡಿದೆ. ಆಮೇಲೆ ನಂತರ ಈ ಕಡೆನೇ ನಾನು ಮದುವೆ ಆದೆ. ನಮಗೆ ತುಂಬ ಸತತವಾಗಿ ಒಂದು 8 ವರ್ಷಗಳ ಕಾಲ ನಮ್ಮ ಕೋಲಾರದಲ್ಲಿ ಬರನೇ, ಹತ್ರ ಕೋವಿಡ್ ನಂತರನೇ ನಮಗೆ ಮಳೆ ಸ್ವಲ್ಪ ಬರ್ತಾ ಇದೆ ಅಂತ ಹೇಳ್ಬೋದು. ಅದಕ್ಕೂ ಮೊದಲು ನಮಗೆ ಮಳೆ ಕಡಿಮೆನೇ ಇತ್ತು. ಹಾಗಾಗಿ ಕೋಲಾರ ಜಿಲ್ಲೆ ಅಂದರೆ ಬರನಾಡು ಅಂತ ಹೇಳಿ. ನೀರಿಗೋಸ್ಕರ ಕುರಿ ಕಾಯೋರು 8 ಕಿಲೋಮೀಟ್ರು 10 ಕಿಲೋಮೀಟ್ರ್ ದೂರ ಹೋಗಿದ್ದಿದೆ ನೀರು ಉಣಿಸೋಕ್ಕೋಸ್ಕರ. ಮತ್ತೆ ಒಂದು ಇದು ವರ್ಕ್ಶಾಪಿಗೆ ಹೋದಾಗ ನಂಗೆ ಗೊತ್ತಾಯಿತು, ಕುಡಿಯೋದಕ್ಕೆ ಯೋಗ್ಯವಾಗಿದ್ದು 3% ಅಷ್ಟೇ ಇರೋದು ನಮ್ಮ ಭೂಮಿ ಮೇಲೆ ನೀರು. ಮತ್ತು ಉಳಿದಂಥ ನೀರು ಈ ಥರ ನಾವು ಪೋಲ್ ಮಾಡ್ತಾ ಹೋದಾಗ ಏನಾಗುತ್ತೆ ಅಂದರೆ ಮತ್ತೆ ಬೋರ್ವೆಲ್ ಹಾಕೋ ಸಂಖ್ಯೆ ಜಾಸ್ತಿ ಆಗಿದೆ. ಇವಾಗ ನಮ್ಮಲ್ಲಿ ಈಗ 1200 1300 ಅಡಿ ತನಕ ಬೋರ್ವೆಲ್ಗಳನ್ನು ಕೊರೆದಿದ್ದಾರೆ. ಒಂದು ಬೋರಿಂದ ಇನ್ನೊಂದು ಬೋರ್ವೆಲ್ಗೆ ಇಷ್ಟು ಅಂತರ ಇರಬೇಕು ಅಂತ ಇದೆಯಂತೆ. ಆದರೆ ಇಲ್ಲಿ ರೈತರು ಯಾರೂ ಅದನ್ನು ಫಾಲೋ ಮಾಡಲ್ಲ. ಹಾಗಾಗಿನೇ ಏನಾಗಿದೆ ಅಂದರೆ, ಇಲ್ಲೊಂದು ಬೋರ್ ಕರೆದ್ರು, ಇದು ಫೇಲ್ ಆಯಿತು, ಕೆಳಗಡೆನೆ ಕೊರೆದ್ರು. ಹಾಗಾಗಿ ಏನಾಯಿತು, ಇಲ್ಲಿ ನೀರು ಬರೋ ಪ್ರಮಾಣ ಕಡಿಮೆ ಆಯಿತು. ನೀರು ಪ್ರಮಾಣ ಕಡಿಮೆ ಆಯಿತು ಅನ್ನೋದು, ಇದಕ್ಕೆ ರೀಚಾರ್ಜ್ ಮಾಡೋದು ಆ ಥರದ್ದೆಲ್ಲ ಆಲೋಚನೆ ಮಾಡಲ್ಲ ರೈತರು. ಇನ್ನೊಂದು ಸ್ವಲ್ಪ ಸಾಲ ಮಾಡಿ ಇನ್ನೊಂದು ಬೋರ್ವೆಲ್ ಕೊರೆಯೋದು, ಈ ಥರ ಒಂದು ಪರಿಸ್ಥಿತಿ ಇದೆ ಇಲ್ಲಿ ನೀರಿಗೆ. ಹಾಗಾಗಿ ನಾನು ನೀರಿಗೆ ಫೋಕಸ್ ಮಾಡಿದ್ದು. ಡಿಸೆಂಬರ್ 17, 2018 ನಮ್ಮ ಆರೋಹಣ ಗ್ರಾಮೀಣಾಭಿವೃದ್ಧಿ ಸಂಸ್ಥೆದು ರಿಜಿಸ್ಟ್ರೇಷನ್ ಆಗಿದ್ದು. ನಾವು ಒಟ್ಟು 7 ಜನ ಬೋರ್ಡ್ ಡೈರೆಕ್ಟರ್ಸ್ ಇದ್ದೀವಿ. ಎಲ್ಲ ವುಮೆನ್ಸೇ, ಅಂದರೆ ವುಮೆನ್ ಹೆಡೆಡ್ NGO ನಮ್ಮದು. ನಾವು ಆರೋಹಣ ಸಂಸ್ಥೆಯಿಂದ ಕೆರೆಗಳ ಅಭಿವೃದ್ಧಿ ಕೆಲಸ ಮಾಡ್ತಾಯಿದ್ದೀವಿ. ಬರೀ ಕೆರೆಗಳ ಅಭಿವೃದ್ಧಿನೇ ಅಲ್ಲ, ನೀರಿನ ಮೂಲಗಳ ಸಂರಕ್ಷಣೆ ಅಂತ ಒಂದು ಪಂಚಾಯಿತಿಯನ್ನು ಫೋಕಸ್ ಆಗಿ ತೊಗೊಂಡಿರೋದು. ಅದು ಫಸ್ಟ್ ನಮ್ಮ ಪಂಚಾಯಿತಿನೇ ತೊಗೋಬೇಕು ಅಂತ ಹೇಳಿ ಊರ್ಕುಂಟೆ ಮಿಟ್ಟೂರು ಪಂಚಾಯಿತಿ ಅಂತ 14 ಹಳ್ಳಿ ಬರುತ್ತೆ, 22 ಕೆರೆಗಳು ಬರ್ತವೆ. ಅದರಲ್ಲಿ ಕಲ್ಯಾಣಿಗಳು, ಬಾವಿಗಳು, ತೆರೆದ ಬಾವಿಗಳು. ಮೊದಲೆಲ್ಲ ಓಪನ್ ವೆಲ್ಸ್ ಇತ್ತು, ಅದರಿಂದ ನೀರುಗಳನ್ನು ಸೇದಿ ಕುಡಿತಾ ಇದ್ರು. ಇವಾಗ ಏನಾಗಿದೆ, ಓವರ್ ಹೆಡ್ ಟ್ಯಾಂಕ್ ಬಂದು RO ವಾಟರು ಮತ್ತು ಮನೆಯಲ್ಲಿ ಎಲ್ಲ ಬರ್ತಾ ಇದೆ. ಹಾಗಾಗಿ ಏನಾಗಿದೆ ಅಂದರೆ, ಆ ಸೇದೋ ಬಾವಿ ಶಿಥಿಲಗೊಂಡಿದ್ದಾವೆ. ಅಂದರೆ ಅದರ ಕಡೆ ಯಾರು ನಾಗರಿಕರು ಗಮನ ಕೊಡದೆ, ಕೆಲವು ಹಳ್ಳಿಗಳಲ್ಲಿ ಕಸಗಿಸ ಎಲ್ಲ ತುಂಬಿಸಿಟ್ಬಿಟ್ಟಿದ್ದಾರೆ, ಕೆಲವು ಕಡೆ ಅದರ ಕಡೆ ಗಮನ ಕೊಡದೆ ಗಿಡಗಳೆಲ್ಲ ಬೆಳೆದ್ಬಿಟ್ಟಿದ್ದ ಥರ ಇದೆ. ಅದನ್ನು ಕೂಡ ನಾವು ರೀಜನ್ಯೂಯೇಷನ್ ಮಾಡ್ತಾ ಇದ್ದೀವಿ. ಕುಡಿಯೋ ನೀರು ಸರಬರಾಜು ಮಾಡೋದು ಗ್ರಾಮ ಪಂಚಾಯತಿ ಮೂಲಕ ಬೋರ್ವೆಲ್ಗಳನ್ನು ಕೊರೆದಿದ್ದಾರೆ. ಬೋರ್ವೆಲ್ಲಿಂದ ಮೂಲಕ ಓವರ್ ಹೆಡ್ ಟ್ಯಾಂಕ್ಗೆ ನೀರು ಹೋಗುತ್ತೆ. ಈ ಕುಡಿಯೋ ನೀರಿನ ಬೋರ್ವೆಲ್ಗಳು ತೆಗೆದಿರೋದೆಲ್ಲ ಹೆಚ್ಚಿನದಾಗಿ ಕೆರೆ ಅಂಗಳ ಅಥವಾ ಕೆರೆ ಹತ್ತಿರಕ್ಕೆ ತೆಗೆದಿದ್ದಾರೆ. ಆದರೆ ಕೆರೆನಲ್ಲಿ ನೀರು ಇಲ್ದಿದ್ದಾಗ ನಮಗೆ ಪ್ರತಿ ವರ್ಷ ಬೇಸಿಗೆನಲ್ಲಿ ತುಂಬ ನೀರಿನ ಸಮಸ್ಯೆ. ಹೆಚ್ಚು ಫೋಕಸ್ ಮಾಡ್ತಾ ಇರೋದು ಕೆರೆಗಳಿಗೆ. ಜೀವಿಸಲು ನಮಗೆ ಕೆರೆಗಳ ಬೇಕು, ನಾವು ತಿನ್ನೋ ಅನ್ನ ಬೆಳೆಯಲಿಕ್ಕೆ ಕೆರೆಗಳ ಬೇಕು, ಕುಡಿಯೋ ನೀರು ಬೇಕಾದರೂ ಕೆರೆಗಳ ಬೇಕು, ನಮ್ಮ ಬದುಕಿನ ಸರಿಗೆ ಕೆರೆಗಳ ಬೇಕು, ನಮ್ಮ ಬದುಕಿನ ಸರಿಗೆ ಕೆರೆಗಳ ಬೇಕು. ಈಗ ಹೂಳು ಅಂತ ಹೇಳಿದ್ರೆ, ಈಗ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಬಿದ್ದಂತಹ ಮಳೆ ನೀರು ಹರಿದು ಕೆರೆಗೆ ಬರುತ್ತೆ. ಕೆರೆಗೆ ಬರುವ ನೀರು ಹರಿದು ಬರುವಾಗ ಏನು ಮಾಡುತ್ತೆ, ಸಹಜವಾಗಿ ಎಲ್ಲವನ್ನು ಕೊಚ್ಕೊಂಡು ಬರುತ್ತೆ. ಅಲ್ಲಿ ಆ ಜಾಗದಲ್ಲಿ ಬಿದ್ದಂತಹ ಎಲೆ, ಏನು ಕಸ ಕಡ್ಡಿ ಎಲ್ಲವನ್ನು ತಗೊಂಡು ಕೆರೆಗೆ ಬಂದುಬಿಡುತ್ತೆ. ಅದ್ರ ಜೊತೆ ಮಣ್ಣು ಕೂಡ ಬಂದುಬಿಡುತ್ತೆ. ಈಗ ನಿರಂತರವಾಗಿ ನೀರು ವರ್ಷದಿಂದ ವರ್ಷಕ್ಕೆ ಬಂದಾಗ ಏನಾಗುತ್ತೆ ಅಂದರೆ, ಒಂದು ಡೀಪ್ ತೆಗೆದಿದ್ದೇನಾಗುತ್ತೆ, ಮಣ್ಣು ಕಸ ಎಲ್ಲ ಬಂದು ಕೂತು ಏನಾಗುತ್ತೆ, ಅದು ತುಂಬಿರುತ್ತೆ. ಅದನ್ನು ನಾವು ಹೂಳು ಅಂತ ಹೇಳೋದು. ಯಾಕೆ ನಾವು ಕೆರೆಯ ಹೂಳನ್ನು ತೆಗಿಬೇಕು ಅಂತ,
ತೆಗಿಲಿಲ್ಲ ಅಂದರೆ ಏನಾಗುತ್ತೆ, ಈಗ ಕೆರೆನಲ್ಲಿ ಹೂಳು ಇರೋದ್ರಿಂದ ಏನು ಸಮಸ್ಯೆ ಆಗ್ತಾ ಇದೆ, ನೀರು ನಿಲ್ಲುವಂಥ ಪ್ರಮಾಣ ಕಡಿಮೆ ಆಗ್ತಾ ಇದೆ, ನೀರಿನ ಸಾಮರ್ಥ್ಯ ಕಡಿಮೆ ಇದೆ ಈಗ. ಯಾಕೆ? ಹೂಳು ತುಂಬಿರೋದ್ರಿಂದ. ಹಾಗಾಗಿ ಏನಾಗುತ್ತೆ, 2 ಮಳೆ ಬಂದ ತಕ್ಷಣ ಬೇಗ ನೀರು ತುಂಬುತ್ತೆ, ಓವರ್ಫ್ಲೋ ಆಗಿ ಹೋಗ್ಬಿಡುತ್ತೆ. ಅದೇ ನಾವು ಕೆರೆಯಲ್ಲಿ ಹೂಳನ್ನು ತೆಗೆದಾಗ ಏನಾಗುತ್ತೆ ಅಂದರೆ, ಒಂದು 3 ಅಡಿ ನಾವು 1 ಕ್ಯೂಬಿಕ್ ಮೀಟ್ರ್ ಹೂಳು ತೆಗೆದ್ರೆ 1,000 ಲೀಟರ್ ನೀರು ಸ್ಟೋರ್ ಆಗುತ್ತೆ. ಹಾಗಾಗಿ ನಾವು 10,000 ತೆಗೆದಾಗ ಇಂಟು ಮಾಡಿದಾಗ ಇದರಲ್ಲಿ ಈಗ 1 ಕೋಟಿಯಷ್ಟು ನೀರು, 1 ಕೋಟಿ ಲೀಟ್ರಷ್ಟು ನೀರನ್ನು ಸಂಗ್ರಹ ಆಗುತ್ತೆ ಒಂದು ಕೆರೆನಲ್ಲಿ ಎಕ್ಸ್ಟ್ರಾ. ಆ ಕೆರೆನ ಕಟ್ಟಬೇಕಾದ್ರೆ ಒಂದು ಹಂತಕ್ಕಿಂತ ಜಾಸ್ತಿ ನೀರು ಬಂತು ಅಂದರೆ ಕಟ್ಟೆ ಡ್ಯಾಮೇಜ್ ಆಗುತ್ತೆ, ಕಟ್ಟೆ ಒಡೆದೋಯ್ತು ಅಂದರೆ ನೀರು ಸ್ಟೋರ್ ಆಗಲ್ಲ, ಬೆಳೆಗಳೆಲ್ಲ ನಾಶ ಆಗುತ್ತೆ ಅನ್ನೋ ಕಾರಣದಿಂದ ಅವರು ಒಂದು ಹಂತ ತನಕ ನೀರು ತುಂಬಿದ ತಕ್ಷಣ ಅದು ಓವರ್ಫ್ಲೋ ಆಗಿ ಹೋಗಬೇಕು. ಆ ಓವರ್ಫ್ಲೋ ಆಗಿ ಹೋಗೋ ನೀರು ಕೂಡ ವೇಸ್ಟ್ ಆಗಬಾರ್ದು, ಅದು ಇನ್ನೊಂದು ಕೆರೆಗೆ ಸೇರಬೇಕು ಅಂತ. ಈ ಥರ ಸೀರೀಸ್ ಪ್ರಕಾರನೇ ಕೆರೆಗಳಿದ್ದಾವೆ. ಇಲ್ಲಿ ಈ ಕೆರೆಯನ್ನು ನಾವು ಅಭಿವೃದ್ಧಿ ಪಡಿಸ್ಬೇಕು ಅಂದಾಗ ಕೆರೆ ಎಲ್ಲವೂ ಮುಖ್ಯ. ಕಟ್ಟೆ ಲೀಕ್ ಆಗ್ತಿದ್ರು ಕೂಡ ಕೆರೆಗೆ ನೀರು ಬಂದಿದ್ದು ಉಳಿಯಲ್ಲ, ಹೋಗುತ್ತೆ. ಸ್ವಿಯೇಜ್ ಗೇಟ್ ಲೀಕ್ ಆಗ್ತಾ ಇದ್ರು ಕೂಡ ಅದು ಹೋಗುತ್ತೆ, ವೇಸ್ಟ್ ಆಗುತ್ತೆ. ಮತ್ತು ನೀರು ಬರುವಂಥ ಚಾನಲ್ಗಳು ಅದು ಕೂಡ ಹೂಳಿಂದ ಮುಚ್ಚಿ ಹೋಗಿದ್ದಿದ್ರೆ ಅಥವಾ ಎಂಕ್ರೋಚ್ಮೆಂಟ್ ಆಗಿದ್ದಿದ್ರೆ ಆವಾಗ ಕೂಡ ಕೆರೆಗೆ ನೀರು ಬರಲ್ಲ, ಬರೀ ಹೂಳು ತೆಗೆದ್ರೂ ಉಪಯೋಗ ಇರಲ್ಲ, ಹಾಗಾಗುತ್ತೆ. ಹಾಗಾಗಿ ನಾವು ಇಂಟಿಗ್ರೇಟೆಡ್ ಆಗಿ ಕೆಲಸ ಮಾಡೋದಕ್ಕೆ ಆಲೋಚನೆ ಮಾಡಿಕೊಂಡು ನಾವೀಗ ಕೆರೆ ರಿಜನ್ಯೂಷನ್ ಕೆಲಸ ಮಾಡ್ತಾ ಇರೋದು. ಮೊದಲೆಲ್ಲ ಗದ್ದೆಗೆ ನೀರು ಹಾಯಿಸ್ಕೊಳ್ಳೋದಕ್ಕೆ ನೀರುಗಟ್ಟಿ ಅಂತ ಇರ್ತಾಯಿದ್ರು. ಅವ್ರು ಏನು ಮಾಡ್ತಾಯಿದ್ರು ಅಂದರೆ, ಕೆರೆಯಲ್ಲಿ ನೀರು ಎಷ್ಟು ಬಂದಿದೆ, ಎಷ್ಟು ಜಮೀನಿದೆ, ಎಷ್ಟು ಜಮೀನಿಗೆ ಈ ನೀರನ್ನು ಹಾಯಿಸ್ಬೋದು ಅಂತ ಹೇಳಿ ಅದರ ಆಧಾರದ ಮೇಲೆ ರೈತರನ್ನೆಲ್ಲ ಕೂರಿಸ್ಬಿಟ್ಟು ಹೇಳ್ತಾ ಇದ್ರು ಅವರು. ಅದರ ಪ್ರಕಾರ ನೀರನ್ನು ಎಲ್ಲರಿಗೂ ಹಾಯಿಸುವಂಥ ಕೆಲಸ ಅವರು ಮಾಡ್ತಾಯಿದ್ರು. ಆ ಪದ್ಧತಿ ಕ್ರಮೇಣ ಏನಾಗಿದೆ ಅಂದರೆ, ಇವಾಗಿನ ಮಕ್ಕಳೆಲ್ಲ ಎಜುಕೇಷನ್ ಎಲ್ಲ ಮಾಡಿಕೊಂಡು ಈಗ ನೀರುಗಟ್ಟಿ ಪದ್ಧತಿ ಹೋಗಿದೆ. ನೀರುಗಟ್ಟಿ ಕುಟುಂಬ ಇದ್ದಾರೆ, ವಯಸ್ಸಾದವರು ಇದ್ದಾರೆ, ಬಟ್ ನೀರುಗಟ್ಟಿ ಪದ್ಧತಿ ಇಲ್ಲ. ರೈತರು ಅವರವರ ಪಾಡಿಗೆ ಅವರವರು ನೀರನ್ನು ಎತ್ಕೊಳ್ಳುವಂಥದ್ದು ಈಗ ನಡೀತಾ ಇದೆ ಪ್ರೆಸೆಂಟ್. ಅದು ಕೆಲವೊಂದು ಕೆರೆಗಳಲ್ಲಿ ನಾವು ತೆಗೆದಾಗ ಗೊಬ್ಬರಕ್ಕಿಂತ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾವು ಹೇಳ್ತೀವಿ ಏನಂದರೆ, ಕೆರೆಯ ಹೂಳು ಫಲವತ್ತಾಗಿರುತ್ತೆ ಅಂತ. ಅಂದರೆ ಗೊಬ್ಬರ ಒಂದು 3 ಇಯರ್ಸ್ ನಾವೇನು ಬೇರೆ ರಾಸಾಯನಿಕ ಗೊಬ್ಬರ ಹಾಕೋ ಅವಶ್ಯಕತೆ ಇರಲ್ಲ ಅಂತ ರೈತರ ಅನುಭವನ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಒಂದು ಬೆಳೆ ಬೆಳೆಯುವಲ್ಲಿ 2 ಬೆಳೆ ಬೆಳಿಬೋದು ನೀರು ಹೆಚ್ಚು ನಿಂತಾಗ. ಸಹಜವಾಗಿ ಪ್ರಾಣಿ ಪಕ್ಷಿಗಳೆಲ್ಲ ಜಾಸ್ತಿ ಇರುತ್ತೆ, ಬಯೋಡೈವರ್ಸಿಟಿ ನಮ್ಮಲ್ಲಿ ಹೆಚ್ಚಾಗುತ್ತೆ. ಹೆಚ್ಚು ವ್ಯವಸಾಯದ ಕಡೆ ತೊಡಗ್ತೀರ. ನಿಮ್ಮಲ್ಲಿ ವ್ಯವಸಾಯ ನೀವು ಹೆಚ್ಚು ಮಾಡಿದಾಗ ಏನಾಗುತ್ತೆ, ನಿಮ್ಮಲ್ಲಿರುವಂತಹ ಕೂಲಿ ಕಾರ್ಮಿಕರಿಗೆ ನಿಮ್ಮಲ್ಲೇ ಕೆಲಸ ಸಿಗುತ್ತೆ. ಆ ಬೇಸ್ ಮೇಲೆ ನಾವೀಗ ಕೆರೆದು ಕೆಲಸನ ಮಾಡ್ತಾ ಇರಬೇಕು. ನಮ್ಗೆ ಆ ಕೆರೆಯ ಸ್ಥಿತಿಗತಿಗಳು ಗೊತ್ತಿರೋದ್ರಿಂದ ಆ ಬೇಸ್ ಮೇಲೆ ನಾವು ಪ್ರಪೋಸಲನ್ನು ಮಾಡ್ತೀವಿ. ಮೊದಲಿಗೆ ಪ್ರಪೋಸಲ್ ಮಾಡಿ ಒಂದು CSR ಫಂಡಿಗೆ ನಾವು ಕಳಿಸ್ತೀವಿ. ಆಮೇಲೆ ನಾವು ಮತ್ತೆ ಹಳ್ಳಿಗೆ ಹೋಗ್ತೀವಿ. ಸರಿ ಅಂತ ಹೇಳ್ತಾರೆ, ಅವಾಗ ಹೋಗ್ತೀವಿ. ಒಂದು 4-5 ಜನರಿಗೆ ಜೊತೆಲಿ ಮಾತಾಡಿಬಿಟ್ಟು ಒಂದು 25-30 ಜನ, ಕೆಲವೊಂದು ಹಳ್ಳಿಗಳಲ್ಲಿ 50 ಜನ ಸೇರಿದ್ದು ಇದೆ. ಆಮೇಲೆ ನಾವು ನಮ್ಮ ಒಂದು ಪದ್ಧತಿ ಏನಿದೆ ಅಂತ ಹೇಳಿದ್ರೆ, ಹೂಳು ತೆಗಿಯೋದು ಮಾತ್ರ ನಾವು JCB ಮೂಲಕನೇ ಹೂಳು ತೆಗಿತೀವಿ. ಯಾಕೆಂದರೆ ಮ್ಯಾನ್ಯುಯಲ್ ಮಾಡಬೇಕಂದ್ರೆ ತುಂಬ ಟೈಮ್ ತೊಗೊಳುತ್ತೆ ಮತ್ತು ತುಂಬ ಖರ್ಚು ಬರುತ್ತೆ ಅದಕ್ಕೆ. ಆ ಬೇಸ್ ಮೇಲೆ ಮತ್ತೆ ಸರಿ ಆಯಿತು ಯಾವಾಗ ಸ್ಟಾರ್ಟ್ ಮಾಡೋಣ ಅಂತ ಕೇಳ್ತೀವಿ ಅವರಿಗೆ. ನಂತರ ನಾವು ಬಂದು ಪಂಚಾಯಿತಿಗೆ ಲೆಟ್ರ್ ಕೊಡ್ತೀವಿ. ನಮ್ಮ ಸಂಸ್ಥೆ ಕಡೆಯಿಂದ ನಾವು ಈ ಕೆರೆಗಳಲ್ಲಿ ಹೂಳು ತೆಗೆಯೋದಕ್ಕೆ ನಾವು ಇಂಥ ದಾನಿಗಳ ಸಹಾಯದಲ್ಲಿ ನಾವು ಕೆಲಸ ಶುರು ಮಾಡಬೇಕು ಅಂತಿದ್ದೀವಿ, ಅದಕ್ಕೆ ನೀವು ಅನುಮತಿನ ಕೊಡಬೇಕು ಅಂತ ಪತ್ರ ಕೊಡ್ತೀವಿ. ಅದರ ಆಧಾರದ ಮೇಲೇ ನಾವು ಕೆಲಸ ಸ್ಟಾರ್ಟ್ ಮಾಡೋದು. ಈಗ ಇಲ್ಲಿ ನಾವು ಕೆರೆ ಹೂಳು ಎತ್ತುತ್ತಾ ಇರೋದನ್ನು ತೋರಿಸ್ತಾ ಇದ್ದೀನಿ. ಈಗ ನಾವು ಈ ಹೂಳು ಎತ್ತಬೇಕಾದ್ರೆ ಮುಂಚಿತವಾಗಿ ಹೇಗಿತ್ತು ಅಂತ ಹೇಳ್ತೀನಿ. ಇದು ಕಣಿಕಲಮ್ಮನ ಕೆರೆ ಅಂತ ಹೇಳಿ ನೋಡಿ. ಈಗ ಇಲ್ಲಿ ಹೇಗಿದೆ, ಈ ಭೂಮಿ ಹಿಂಗಿದೆ, ಈ ಥರ ಇಷ್ಟು ಗಟ್ಟಿಯಾಗಿರುತ್ತೆ ಈ ಮಣ್ಣು ಹೇಗಿದೆ, ಇದೇ ಥರ ಕೆರೆ ಅಂಗಳ ಇದ್ದಿದ್ದು. ಇದು ಕೆರೆ ಅಂಗಳನೇ. ಈಗ ನಾವು ತೆಗೆದಾಗ ನೋಡಿ ಎಷ್ಟು ಇದು ಪುಡಿಯಾಗಿ ಗೊಬ್ಬರದ ಥರ ಕಾಣಿಸ್ತಾ ಇದೆ. ಈ ಮಣ್ಣನ್ನು ರೈತರು ಹೊಲಕ್ಕೆ ಹೊಡೆದಾಗ ಸಹಜವಾಗಿ ಅವರು ಯಾವುದೇ ಥರದ ರಾಸಾಯನಿಕ ಗೊಬ್ಬರ ಹಾಕುವಷ್ಟಿರಲ್ಲ, ಜೊತೆಗೆ ಈಲ್ಡು ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾನು ಉದಾಹರಣೆಯಾಗಿ ಹೇಳಿದೆ ಆವಾಗಲೇ, ಬೈರ್ನೆಲ್ಲು ಭತ್ತನ ನಾಗರಾಜ್ ಅಂತ ಹೇಳಿ ಒಬ್ಬರು ಬೆಳೆದಿದ್ದಾರೆ. ಅವರಿಗೆ ಸುಮಾರು 2 ಮೂಟೆ 3 ಮೂಟೆ ಬರುವಂತಲ್ಲಿ 11 ಮೂಟೆ ಭತ್ತನ ಬೆಳೆದಿದ್ದಾರೆ. ಆ ಜಾಗ ನೋಡಿ ಈ ಥರ ಇದ್ದಿದ್ದು ಇದು ನೆಲ. ಈಗ ನಮ್ಗೆ ಒಳ್ಳೆ ಫಲವತ್ತವಾಗಿ ಒಳ್ಳೆ ಬೆಳೆಯೋಂಗೆ ತಾಕತ್ತೈತೆ. ಆಮೇಲೆ ಇದು ನಮ್ಮ ಮಣ್ಣು ಸುಮಾರು ಅಂದರೆ ನಾನೊಂದು 400 ರೋಡ್ ಹೊಡ್ಕೊಂಡೆ. ಇದನ್ನೆಲ್ಲ ಉಳುವೆ ಮಾಡಿದ್ದೀನಿ. ಉಳುವೆ ಮಾಡಿ ಕಳೆ ಬೀಜ ಹಾಕಿದ್ವಿ, ಕಳೆಕಾಯಿ. ಅದು ಚೆನ್ನಾಗಾಯಿತು, ಒಳ್ಳೆ ಬೆಳೆ ಆಯಿತು. ನಮ್ಮ ಏರಿಯಾದ ಈ ಪಕ್ಕದಲ್ಲಿ ಮಣ್ಣು ನೋಡಿದ್ದೀರ ಇರೋ ಭೂಮಿಯಲ್ಲಿ ಆಗಲ್ಲ ಬೆಳೆ, ನಂದರಲ್ಲಿ ರೂಪಾಯಿ ಬೆಳೆ ಆಯಿತು. ಆಮೇಲೆ ನೆಕ್ಸ್ಟು ಈಗ ಎಲ್ಲ ಉಳುವೆ ಮಾಡ್ಕೊಂಡಿದ್ದೀನಿ. ಈಗ ಈ ತಿಂಗಳಲ್ಲಿ ನಾಟಿ ಮಾಡ್ತೀವಿ, ರಾಗಿನೂ ಹಾಕ್ತೀವಿ. ರಾಗಿ ಗೊಬ್ಬರನೇ ಹಾಕಿಲ್ಲ, ರಸಗೊಬ್ಬರನೂ ಹಾಕಿಲ್ಲ,
ಖಾಲಿ ಮಣ್ಣು ಹೊಡೆದ ಮೇಲೆ 90% ನಮ್ಮ ಭೂಮಿಗೆ ಒಲವತ್ತು ಬಂತು. ನಾನು ಈ ಆರೋಹಣ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಲ್ಲಿ ಸುಮಾರು ಈ ಸ್ಥಳೀಯ ಮಟ್ಟದಲ್ಲಿ ಸಾಕಷ್ಟು ಕೆಲಸ ಮಾಡಿಸ್ತಿದ್ದಾರೆ. ಕಲ್ಯಾಣಿಗಳ ಅಭಿವೃದ್ಧಿ, ಕೆರೆಗಳ ಅಭಿವೃದ್ಧಿ, ಮತ್ತು ಕೆರೆಗಳ ಕಾಲುವೆಗಳನ್ನು ಹೂಳೆತ್ತೋದು, ಈ ಥರ ಬೇರೆ ಬೇರೆ ಕೆಲಸಗಳೆಲ್ಲ ಮಾಡಿಸ್ತಿದ್ದಾರೆ. ಆ ಎಲ್ಲ ಕೆಲಸಗಳಿಗೆ ಕೂಡ ನಾನು ಸೂಪರ್ವೈಸರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಸರಿ, ಇಲ್ಲಿ ಊರವ್ರು ಹೇಳ್ತಾರೆ ಸುಮಾರು ಇದು ಒಂದು 250 ವರ್ಷದ ಹಳೆ ಕಲ್ಯಾಣಿ ಇದು ಅಂತ ಹೇಳ್ಬಿಟ್ಟು. ಆ ಕಾಲದಿಂದನೂ ಇಲ್ಲಿ ನೋಡಿ, ಇಲ್ಲೆಲ್ಲ ಮರಗಳಿದೆ ನೋಡಿ, ಇಲ್ಲೆಲ್ಲ ದೇವಸ್ಥಾನ, ಚಿಕ್ಕ ಪುಟ್ಟ ದೇವ್ರ ವಿಗ್ರಹಗಳೆಲ್ಲ ಇದೆ. ಆ ಕಾಲದಿಂದನೂ ವರ್ಷಕ್ಕೊಂದ್ಸಲ ಒಂದು ಹಬ್ಬ ಮಾಡಿಬಿಟ್ಟು ಊರಿಂದ ದೀಪಗಳೆಲ್ಲ ಎತ್ಕೊಬಂದ್ಬಿಟ್ಟು ಇಲ್ಲಿ ಕಲ್ಯಾಣಿಗೆ ಪೂಜೆ ಮಾಡಿ, ಇಲ್ಲೆಲ್ಲ ಪೂಜೆ ಮಾಡ್ಕೊಂಡು ಇಲ್ಲೆಲ್ಲ ಅಲಂಕಾರ ಮಾಡಿ ಊರವರೆಲ್ಲ ಸೇರಿ ಪೂಜೆ ಮಾಡ್ತಾಯಿದ್ರು. ಈ ಕಲ್ಯಾಣಿ ಮತ್ತು ಈ ಮರಗಳು, ಈ ವಿಗ್ರಹಗಳೆಲ್ಲ ತುಂಬ ಹೂಳು ಇದರಲ್ಲಿ. ಇಲ್ಲಿ ಕಲ್ಯಾಣಿ ಇದೆ ಅನ್ನೋ ಒಂದು ಗುರುತೇ ಇರಲಿಲ್ಲ, ಅಷ್ಟು ಹೂಳು ತುಂಬೋಯ್ತು, ಕಸ ಕಡ್ಡಿಗಳು. ಯಾಕೆಂದರೆ ಇಲ್ಲಿ ಡೌನ್ ಇರೋದ್ರಿಂದ ಅಲ್ಲಿ ಮೇಲ್ಗಡೆಯಿಂದ ಬಂದು ನೀರು ಕಸ ಕಡ್ಡಿ ಎಲ್ಲ ಇದರಲ್ಲಿ ತುಂಬಿಕೊಂಡು ಮುಚ್ಚೋಗಿತ್ತು. ತುಂಬ ಕಷ್ಟ ಇತ್ತು ಇಲ್ಲಿ ಹೂಳು ತೆಗೆದು. ಯಾಕೆಂದರೆ ಸುಮಾರು ವರ್ಷಗಳಾಗಿತ್ತು ಇಲ್ಲಿ ಹೂಳು ತೆಗೆದು, ಯಾರೂ ಗಮನಿಸಿರಲಿಲ್ಲ. ಈಗ ಆರೋಹಣ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯವರು ನಾವು ಊರಿಂದ ಒಂದು ಅರ್ಜಿ ಕೊಟ್ಟಿದ್ವಿ, ಈ ಥರ ನಮಗೆ ಈ ಥರ ನಮ್ಮ ಕಲ್ಯಾಣಿನ ಕ್ಲೀನ್ ಮಾಡಿಕೊಡಿ ಅಂತ. ಅವ್ರು ಬಂದು ಸಹಾಯ ಮಾಡಿದರು. ಅಂದರೆ ಈಗ ನೋಡಿ ತುಂಬ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ನೀರು ಬಂದಿದೆ, ತುಂಬ ನೋಡೋಕ್ಕೂ ಕ್ಲೀನಾಗಿದೆ. ಇಲ್ಲಿ ಒನ್ ಮ್ಯಾನ್ ಶೋ ಅಂದಂಗೆ ಪ್ರಾರಂಭದಲ್ಲೆಲ್ಲ ನಾನು ಒಬ್ಬಳೇ ಮಾಡ್ತಾ ಇದ್ದಿದ್ದೆ. ಏನಂದರೆ ಫೀಲ್ಡಿಗೆ ಹೋಗ್ತಾ ಇದ್ದಿದ್ದು, ಮೀಟಿಂಗ್ ಸೇರಿಸ್ತಾ ಇದ್ದಿದ್ದು, ಅಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಿದ್ದು, ಅಲ್ಲಿದ್ದು ಮೀಟಿಂಗ್ ಮಿನಿಟ್ಸನ್ನು ಬರೆಯೋದು, ಏನೇ ಅಲ್ಲಿ ಡಿಸಿಷನ್ ಎಲ್ಲ ತೊಗೊಳ್ಳುವಾಗ ನಾನೇ ತೊಗೊಳ್ಳೋದು ಡಿಸಿಷನ್ ಎಲ್ಲ. ಇವ್ರು ಏನು ಮಾಡ್ತಾರೆ, NGOದವ್ರು ಬಂದು ಇವರು ಏನೋ ಲಾಭ ಮಾಡ್ಕೊಳ್ಳೋದಕ್ಕೆ ಏನೋ ಮಾಡ್ಕೊಳ್ಳೋಕೆ ಬರ್ತಾ ಇದ್ದಾರೆ, ನೀನೇನು ನಮ್ಮ ಹಳ್ಳಿನಲ್ಲಿ ಏನು ಉದ್ಧಾರ ಮಾಡಬೇಕಾಗಿಲ್ಲಮ್ಮ, ಹೋಗಮ್ಮ. ಹಾಗೆ ಕೆಲವರು ಕೂಡ ಕಿಂಡಲ್ ಕೂಡ ಮಾಡಿದರು. ಆರೋಹಣನ ಅದು ಅವರೋಹಣನ, ಆರೋಹಣ ಅಲ್ಲ ಅದು ಅವರೋಹಣ, ಮಲ್ಕೊಂಡ್ಬಿಡುತ್ತೆ ಅಂತ ಕೂಡ ಸ್ವಲ್ಪ ಕಾಲು ಎಳೆದ್ರು ಅಂತ ಇದ್ರು. ಮತ್ತು ಇವರು ಮಹಿಳೆಯಾಗಿ ಏನು ಮಾಡಲಿಕ್ಕಾಗತ್ತೆ ಈ ಅಮ್ಮನಿಂದ? ಈ ಅಮ್ಮ ಏನು ಕೆರೆ ಕೆಲಸ ಮಾಡ್ತಾಳೆ, ಕೆರೆ ಅಂದರೆ ಏನು ಅಂತ ಅಮ್ಮನಿಗೆ ಗೊತ್ತಾ, ಕೆರೆ ಹೂಳು ತೆಗೆಯೋದಂದರೆ ಗೊತ್ತಾ ಅಂತ ಮಾತಾಡಿದವರು ಇದ್ದಾರೆ ನನ್ನ ಜೊತೆಯಲ್ಲಿ. ಅವ್ರಿಗೆ ಏನು ಅಂತ ಹೇಳಿದ್ರೆ, ನಾವು 400 ರೂಪಾಯಿ ಗೌರವಧನ ಅಂದರೆ ಕೂಲಿ ಕೊಡ್ತಾ ಇದ್ವಿ. ಹೆಚ್ಚು ಜನ ಮಹಿಳೆಯರನ್ನೇ ಕರ್ಕೊಂಡು ನಾನು ಕೆಲಸ ಮಾಡಿಸ್ತಾ ಇದ್ದಿದ್ದು. ಹಾಗೆ ಒಂದು ಸಾರಿ ಕಾಲುವೆ ಕೆಲಸ ಮಾಡಬೇಕಾದ್ರೆ ಏನಾಯಿತು ಅಂತಂದರೆ, ಅವರು ಬಂದವರೇ ತುಂಬ ಏಕವಚನದಲ್ಲೆಲ್ಲ ಮಾತಾಡಿಕೊಂಡು, ನಿನಗೆ ಯಾವಳು ಇಲ್ಲಿ ಮಾಡೋಕ್ಕೆ ಹೇಳಿದ್ರು, ನಿನ್ಗೆ ಯಾರು ಇಲ್ಲಿ ಕರೆಸಿದ್ರು, ಇಲ್ಲಿ ಯಾಕೆ ಕೆಲಸ ಮಾಡಬೇಕು ನೀನು 400 ರೂಪಾಯಿ ಕೂಲಿ ಕೊಡ್ತಾ ಇದೆಯಾ, ನಾವು 200 ರೂಪಾಯಿ ಕರಿತಾ ಇದ್ವಿ, ನಾಳೆಯಿಂದ ಅವ್ರು ಕೂಲಿಗೆ ಬರ್ತಾರ 200 ರೂಪಾಯಿಗೆ. ಇದು ನಮಗೆ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಇಂಡಿಯಾಸ್ ವಾಟರ್ ಆ್ಯರೋಸ್ ಅಂತ ಹೇಳಬೇಕಂದ್ರೆ ಅದ್ರ ನಂತರ ನನಗೆ ಫುಲ್ ಸಪೋರ್ಟು ಸಿಕ್ತು ನನಗೆ ಮನೆಯಲ್ಲಿ. ಕೌಶಿಕ್ ಅಂತ ಹೇಳಿ ಅವರು ಕೇಳಿದರು. ಅವ್ರು ಏನು ಮಾಡಿದ್ದಾರೆ, ಒಂದು ಲಿಂಕ್ಡ್ಇನ್ನಲ್ಲಿ ಒಂದು ಚಿಕ್ಕದಾಗಿ ಸ್ಟೋರಿ ಮಾಡಿ ಹಾಕಿದ್ದಾರೆ ಅದನ್ನು, ನನ್ನ ಬಗ್ಗೆ ಅವರು ಇಲ್ಲಿ ವಿಸಿಟ್ ಮಾಡಿದ್ದನ್ನು. ಆ ವಿಸಿಟ್ ಮೇಲೆ ಸ್ವಲ್ಪ ನನಗೆ ಕ್ಲೈಮೇಟ್ ಏಷ್ಯಾ ಅಂತ ಹೇಳಿ ಅಲ್ಲಿ ಒಂದು ಆಪರ್ಚುನಿಟಿ ಸಿಕ್ತು. ನಮ್ಮದೊಂದು ಕಾನ್ಸೆಪ್ಟ್ ಇದೆ, ಮಹಿಳೆಯರಿಗೆ ನಾವು ಆರ್ಥಿಕ ಸಬಲೀಕರಣ ಮಾಡ್ತೀವಿ ಅಂತ. ನಾವು ಒಟ್ಟು 4 ಹಳ್ಳಿನಲ್ಲಿ ಕಾಲುವೆ ಕೆಲಸನ ಮಾಡಿಸಿದ್ದೀವಿ. 4 ಹಳ್ಳಿನಲ್ಲೂ ಕೂಡ ನಮಗೆ ಹೆಚ್ಚಿನ ಮಹಿಳೆಯರೇ ಭಾಗವಹಿಸಿರೋದು. ನಾವು ನೋಡಿದ ಹಾಗೆ ಏನು ಅಂತಂದರೆ, ಮಹಿಳೆ ಕೈಗೆ ಹಣ ಹೋಯಿತು ಅಂದರೆ ಅವರು ಆ ಕುಟುಂಬಕ್ಕೆ, ಮಕ್ಕಳ ಎಜುಕೇಷನಿಗೆ, ಹೆಲ್ತಿಗೆ ಅದಕ್ಕೆ ಖರ್ಚು ಮಾಡ್ತಾರೆ ವಿನಃ. ಹಾಗಾಗಿ ನಮ್ಮ ಕಾಲುವೆ ಕೆಲಸ ಮಾಡುವಾಗ ಕೂಡ ಅವರನ್ನೇ ನಾವು ಹೆಚ್ಚು ತಗೊಳ್ತಾ ಇದ್ದೀವಿ. ಆಗ ಗಂಡಸರೆಲ್ಲ ಹೇಳ್ತಾರೆ, ಅಕ್ಕ ಏನು ಕೂಲಿ ಇದೆ ಅಂತ. ನಾವು 400 ರೂಪಾಯಿ ಅಂತ. 400 ರೂಪಾಯಿಗೆ ಯಾರಕ್ಕ ಬರ್ತಾರೆ? ಅದು 400 ರೂಪಾಯಿ ಆದರೆ ಹೆಂಗಸರು ಮಾಡ್ತಾರೆ. ನಾವು ಗಂಡಸರಿಗೆ 600 ರೂಪಾಯಿ ಕೊಡಬೇಕು, 800 ರೂಪಾಯಿ ಕೊಡಬೇಕು ಅಂತ. ಆಮೇಲೆ ಏನು ಮಾಡೋದು, ನಾವು ಹಂಗೆ ಮಾಡೋಕ್ಕಾಗಲ್ಲ, ಗಂಡಸರು ಹೆಂಗಸರಿಗೆಲ್ಲ ಈಕ್ವಲ್ ಅಂತ. ಅವಾಗ ಅವರು ಗಂಡಸರು ಬರಲ್ಲ. ಆಮೇಲೆ ನಾವೇನು ಮಾಡೋದು, ಅವಾಗ ಏನರಮ್ಮ ನೀವು ಮಾಡ್ತೀರಾ ಅಕ್ಕ, ಗಡಾರಿ ನೆಲೆಲ್ಲ ಅಗಿಬೇಕಾಗತ್ತೆ. ಆಗುತ್ತೆ ನಮ್ಗೆ. ಅಷ್ಟೊತ್ತಿಗೆ ಯಾರೋ ಒಂದಿಬ್ಬರು ಮಹಿಳೆಯರು ಸ್ಟ್ರಾಂಗ್ ಇರ್ತಾರೆ, ಅವ್ರು ಅಂತಾರೆ, ಯಾಕಾಗಲ್ಲಕ್ಕ, ನಾವೇ ಮಾಡ್ತೀವಿ, ನಡಿ ಹೋಗೋಣ ಮಾಡೋಣ ಅಂತ ಹೇಳ್ಬಿಡ್ತಾರೆ. ಫಸ್ಟ್ ಟೈಮ್ ಬಂದಾಗ ಒಂದು 8 ಜನ ಬರ್ತಾರೆ ಫಸ್ಟ್ ಕೆಲಸ ಶುರು ಮಾಡಿದಾಗ. ಆಮೇಲೆ ಒಂದು 10 ಜನ 12 ಜನ ಆದರು. ಹಾಗೆ 35 ಜನ, 3ನೇ ದಿನಕ್ಕೆ 35 ಜನ ಮಹಿಳೆಯರ ಹತ್ರ ನಾವು ಕಾಲುವೆ ಕೆಲಸನ ಮಾಡಿಸಿದ್ವಿ. ತುಂಬ ಖುಷಿ ಆಯಿತು ಅದು. ನನಗೊಂದು ಕನಸಿದೆ, ಏನಂದರೆ ಒಂದು ಹೋಬಳಿಯಲ್ಲಿ ನಾವು ನೀರಿನ ಮಿತ ಬಳಕೆ ಮತ್ತು ಸ್ವಚ್ಛತೆ ಬಗ್ಗೆ ಥರೋಲಿ ಅವೇರ್ನೆಸ್ ಕೊಡಬೇಕು ಅಂತ. ನಾವೀಗ ಒಂದು ಸಣ್ಣ ಆಶಯ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದೀವಿ. ಆಶಯ ದೊಡ್ಡದೇ, ಬಟ್ ಕೆಲಸ ಮಾಡ್ತಿರೋದು ಚಿಕ್ಕದಾಗಿದೆ. ಈಗ ಅದು ಒಂದು ದೊಡ್ಡ ಮರವಾಗಿ ಬೆಳಿಬೇಕು ಅಂತಂದರೆ ಅದಕ್ಕೆ ಸ್ವಲ್ಪ ನಮಗಿನ್ನೂ ಸಪೋರ್ಟ್ ಬೇಕು.